ಕೊನೆಯ ರಾಶಿ ಮೀನ ರಾಶಿ. ಈ ಒಂದು ಮೀನ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಹ ಇಷ್ಟೊತ್ತು ಕುಂಭ ರಾಶಿ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಇನ್ನ ಮುಂದಿನ ರಾಶಿ ಅಂದ್ರೆ ಕೊನೆಯ ರಾಶಿ ಮೀನ ರಾಶಿ. ಈ ಒಂದು ಮೀನ ರಾಶಿಯ ವರ್ಷ ಭವಿಷ್ಯ 2026 ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತ ಮೇಡಮ್. ನೋಡಿ, ಮೀನ ರಾಶಿ ಅಂದ ತಕ್ಷಣ ಈಗ ಮೇಷರಾಶಿಯವ್ರಿಗೆ ಹೆಂಗೆ 7.5 ಶುರುವಾಗಿದೆ ಅಂತ ಅನ್ಕೊಂಡಿದಾರೋ ಅದೇ ರೀತಿ ಮೀನ ರಾಶಿಯವರು ಅನ್ಕೊಂಡಿರ್ತಾರೆ. ನೋಡಿ, ಕುಂಭರಾಶಿಯವ್ರ ಬಗ್ಗೆ ನಾನು ಹೇಳಿದೆ, 7.5 ಬಗ್ಗೆ ನಾನು ಹೇಳೇ ಇಲ್ಲ. ಅಂದ್ರೆ ಅದೇನು 7.5 ಬಗ್ಗೆ ನೆಗೆಟಿವ್ ಅನ್ನೋಂತ ಅನ್ಕೊಳಕ್ ಹೋಗ್ಬಿಡಿ, ಅದನ್ನ ದಯವಿಟ್ಟು ಮೈಂಡ್ ಇಂದ ಈಚೆ ಕಡೆ ತೆಗ್ದಾಕಿ ಅಂತ ಹೇಳ್ತೀನಿ. ಈಗ ನೋಡಿ, 7.5 ಅನ್ನೋದು ವರ್ಷದ ನಮ್ಮ ಜೀವನ ಚರಿತ್ರೆನಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗಿ ಬರ್ತಾ ಇರುತ್ತೆ. ಅಂದ್ರೆ ನಾವ್ ಯಾವ ದಶಾನಲ್ಲಿ ಹುಟ್ಟಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಶನಿ ದಶೆ ನಮ್ಗೆ ಮೀನ್ಸ್ 7.5 ಎಷ್ಟನೇ ಸತಿಗೆ ಬರ್ತಾ ಇದೆ ಅನ್ನೋದು. 7.5 ಏನಾದ್ರು ನಮ್ ಜೀವನದಲ್ಲಿ ಮೊದಲನೇ ಸತಿ ಬರ್ತಿದೆ ಅಂತಂದಾಗ ಸ್ವಲ್ಪ ಸಮಸ್ಯೆಗಳು ಇರುತ್ತೆ. ಅದೇ 3ನೇ ಸತಿ ಬರ್ತಿದೆ ಅಂದಾಗೂ ಸಮಸ್ಯೆಗಳಿರುತ್ತೆ. ಆದ್ರೆ 2ನೇ ಸತಿ ಬರ್ತಾ ಇದೆ ಅಂತ ಅಂದಾಗ ಖಂಡಿತವಾಗ್ಲೂ ನಾವ್ ಏನ್ ಕಷ್ಟ ಅನ್ಭೋಗಿಸಿದ್ವಿ ಲಾಸ್ಟ್ ಟೈಮು, ಅದಕ್ಕೆ ಡಬಲ್ ಅಷ್ಟು ಸುಖನ ಅನ್ಭೋಗಿಸ್ತೀವಿ. ಸೊ 7.5 ನಮ್ಮ ಜೀವನದಲ್ಲಿ 2ನೇ ಸತಿ ಬರ್ತಿದೆ ಅಂತಂದಾಗ ಖಂಡಿತವಾಗ್ಲೂ ನಮ್ಗೆ ಒಳ್ಳೇದೇ ಆಗತ್ತೆ, ಕೆಟ್ಟದ ಆಗೋದಿಲ್ಲ. ಸೊ ಹಂಗಾಗಿ 7.5 ಅಂತ ಏನ್ ತಲೆನಲ್ಲಿದೆ ಅದನ್ನ ದಯವಿಟ್ಟು ತೆಗ್ದಾಕಿ. 2ನೇದು 7.5 ಬಂದು ಏನು ಕೆಟ್ಟದ್ ಮಾಡಲ್ಲ ನಿಮ್ಗೆ. 12ನೇ ಮನೇಲಿ ಇದ್ದಾಗ ಶನಿ ಮಹಾತ್ಮ ಸ್ವಲ್ಪ ಕಷ್ಟಗಳನ್ನ ಕೊಡ್ತಾನೆ, ಬುದ್ಧಿ ಕಲಿಸ್ತಾನೆ, ಸ್ವಲ್ಪ ನಿಮ್ಗೆ ಖರ್ಚಿಗೆ ಕಡಿವಾಣ ಹಾಕೋದು ಹೆಂಗೆ ಅಂತ ಕಲ್ಸ್ಕೊಡ್ತಾನೆ. ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅನ್ನೋದು ಖಂಡಿತವಾಗ್ಲೂ ಕಲ್ಸ್ಕೊಡ್ತಾನೆ. ಅದೇ ಲಗ್ನಕ್ಕೆ ಬಂದಾಗ 2ನೇ ಮನೆಗೆ ಬಂದಾಗ ಅಷ್ಟೇ ಅಭಿವೃದ್ಧಿನೂ ಕೊಡ್ತಾನೆ. ನೀನ್ ಹೆಂಗ್ ನಡ್ಕೊಂಡೆ ಅನ್ನೋದ್ರ ಮೇಲೆ ನಿಂಗೆ ಫಲಗಳನ್ನ ಕೊಡ್ತಾನೆ. ಒಂದು ಟೀಚರ್ ಇರ್ಬೇಕು ನಮ್ಗೆ ಯಾವಾಗ್ಲೂ, ಬುದ್ಧಿ ಪಾಠ ಹೇಳೋದಕ್ಕಿಲ್ಲ. ನಮ್ಮನ್ನ ಬಿಟ್ರೆ ನಾವ್ ಎಲ್ಲಂದ್ರಲ್ಲಿ ಹೋಗ್ತಿರ್ತೀವಿ, ಹೆಂಗಂದ್ರಂಗ್ ಮಾಡ್ತಿರ್ತೀವಿ. ನಮ್ ಜೀವನಕ್ಕೂ ಒಂದೊಂದ್ ಬ್ರೇಕ್ ಅವಾಗವಾಗ ಬೇಕು. ಮತ್ತೆ ನಮ್ ಸುತ್ತ ಇರೋ ಜನಗಳೇ ಎಂತವ್ರು ಅಂತ ತಿಳ್ಕೊಬೇಕು ಅಂದ್ರೆ ಈ ತರ ಕಷ್ಟ ಸುಖ ಬಂದಾಗೇನೆ ಗೊತ್ತಾಗೋದು. ಸೊ ಬರುತ್ತೆ ಕಷ್ಟ ಅಂತ ಅದನ್ನ ಎದುರ್ಕೊಳಕ್ ಹೋಗ್ಬೇಡಿ, ಅದನ್ನ ಎದುರಿಸೋದನ್ನ ಕಲ್ತ್ಕೊಳ್ಳಿ. ಸೊ ಅದೃಷ್ಟನ ನೀವು ಕ್ರಿಯೇಟ್ ಮಾಡ್ಕೊಂಡು ಹೋಗಿ, ಅದೃಷ್ಟನೇ ಬರುತ್ತೆ ಅಂತ ಕಾಯೋ ಬದಲು ಅದೃಷ್ಟನ ನೀವೇ ಕ್ರಿಯೇಟ್ ಮಾಡೋರಂತವ್ರು ಆಗಿ ಅಂತ ಹೇಳ್ತೀನಿ ನಾನು. ಸೊ ಈಗ ಮೊದಲನೇದಾಗಿ ಮೀನ ರಾಶಿಯವರಿಗೆ ಶನಿ ಬಂದು ಲಗ್ನದಲ್ಲೇ ಸಂಚಾರ ಮಾಡ್ತಿದ್ದಾನೆ. ಸೊ ಶನಿ ಇವ್ರಿಗೆ 11 ಮತ್ತೆ 12ನೇ ಮನೆ ಅಧಿಪತಿ ಎರಡೂ ಆಗ್ತಾನೆ, ಲಾಭಾಧಿಪತಿನೂ ಆಗ್ತಾನೆ, ಈ ಕಡೆ ವ್ಯಯಾಧಿಪತಿನೂ ಕೂಡ ಆಗಿ ಲಗ್ನದಲ್ಲೇ ಕುತ್ಕೊಂಡಿದ್ದಾನೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಲೇಜಿ ಫೀಲ್ ಆಗ್ತಾರೆ ಇವರು, ಒಂಚೂರು ಲೇಜಿ, ಬೇಗ ಕೆಲಸ ಮಾಡಲ್ಲ, ನಿಧಾನ ಮಾಡೋದು. ಇಲ್ಲಿ ಶನಿ ಮಹಾತ್ಮನ್ಗೆ ಹಾನೆಸ್ಟ್ ಆಗಿ ವರ್ಕ್ ಮಾಡ್ಬೇಕು, ಸ್ಪೀಡ್ ಆಗಿ ವರ್ಕ್ ಮಾಡ್ಬೇಕು, ಬೇಗ ಬೇಗ ಫಿನಿಶ್ ಮಾಡ್ಬೇಕು, ಎಲ್ಲಾನು ಆರ್ಡರ್ ಆಗಿರ್ಬೇಕು. ಆದ್ರೆ ಅವ್ರಿಗೆ ಮನಸ್ಥಿತಿ ಹೆಂಗ್ ಕೊಡ್ತಾನೆ ಅಂದ್ರೆ ಲೇಜಿ ಫೀಲ್ ಮಾಡಿಸ್ತಾನೆ. ನೀನ್ ಎಷ್ಟ್ರ ಮಟ್ಟಿಗೆ ಇದ್ಯಾ ಅಂತ ಚೆಕ್ ಮಾಡ್ತಾನೆ. ಎಲ್ಲಾನು ಬಿಟ್ಟು ನೀನ್ ಎದ್ದು ಮಾಡ್ತೆ ಕೆಲ್ಸನ ಅಥವಾ ಸೋಂಬೇರಿತನ ತಗೊಂಡ್ ಹಂಗೆ ಮಲ್ಕೊಂತೆ ಅಂತ ನೋಡ್ತಾನೆ. ನೀನ್ ಹಂಗೆ ಮಲ್ಕೊಂಡ್ರೆ ನೀನ್ ಹಂಗೆ ಮಲಗಿಸ್ತಾನೆ. ಎಲ್ಲಾ ಬಿಟ್ಟು ಚಳಿ ಬಿಟ್ಟು ನೀನ್ ಎದ್ದು ಕೆಲಸ ಮಾಡ್ತೀನಿ ಅಂದ್ರೆ ನಿನ್ ಚೆನ್ನಾಗ್ಲೂ ಖಂಡಿತವಾಗ್ಲೂ ಸಕ್ಸಸ್ ಕೊಡ್ತಾನೆ. ಶನಿಯಿಂದ ಏನಾಗತ್ತೆ ಅಂತಾನೆ ಸ್ವಲ್ಪ ಲೇಜಿನೆಸ್ ಫೀಲ್ ಆಗೋದಾಗುತ್ತೆ ಇವ್ರಿಗೆ. ಇವರು ಪ್ರತಿ ಶನಿವಾರ ದಿವಸ ಅಭ್ಯಂಜನ ಸ್ನಾನ ಮಾಡೋದು, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಇವ್ರಿಗೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಇನ್ನ ರಾಹುವಿನ ಸ್ಥಾನ ನೋಡಕ್ಕೋದ್ರೆ 12ನೇ ಮನೇಲಿ ರಾಹು ಇದ್ದಾನೆ. ಇಲ್ಲಿ 12ನೇ ಮನೇಲಿ ಇರುವಂತ ರಾಹು ಬಂದು ಸ್ವಲ್ಪ ಖರ್ಚುಗಳನ್ನ ಜಾಸ್ತಿ, ಅನಿರೀಕ್ಷಿತವಾದ ಖರ್ಚುಗಳನ್ನ ಕೊಡುವಂಥದ್ದು, ಅದೇ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ತಂದ್ಕೊಡೋದು, ಏನೇ ಕೆಲಸದಲ್ಲಿ ಇವ್ರು ಕೈ ಇಟ್ರು ಕೂಡ ಅದನ್ನ ಡಿಲೇ ಮಾಡುವಂಥದ್ದು ಆಗ್ತಾ ಇರತ್ತೆ. ಯಾರೆಲ್ಲ ಔಟ್ ಆಫ್ ಕಂಟ್ರಿಗೆ ಹೋಗ್ತದೆ ಅಂದ್ರೆ ಬೇರೆ ಕಂಟ್ರಿಗಳಿಗೆ, ಫಾರಿನ್ ಕಂಟ್ರೀಸ್ಗೂ ಹೋಗ್ತಾ ಇದಾರೆ, ಟ್ರಾವೆಲ್ ಮಾಡಕ್ಕಾಗಿರ್ಬೋದು, ಅಲ್ಲಿ ಸೆಟ್ಲ್ ಆಗಕ್ಕಾಗಿರ್ಬೋದು, ವರ್ಕ್ಗೋಸ್ಕರ ಹೋಗಿರ್ಬೋದು, ಸ್ಟಡೀಸ್ಗೆ ಹೋಗ್ಬೋದು, ಇದೆಲ್ಲದಕ್ಕೂ ಕೂಡ ರಾಹು ಬೂಸ್ಟ್ ಮಾಡ್ತಾನೆ. ಶನಿಯಿಂದನೂ ಕೂಡ ಅದು ಬೂಸ್ಟ್ ಆಗುತ್ತೆ. ಹೊರದೇಶದ ಸಂಚಾರಕ್ಕೆ ಖಂಡಿತವಾಗ್ಲೂ ಇದನ್ನ ಇದು ಚೆನ್ನಾಗಿರುತ್ತೆ ಇವ್ರಿಗೆ. ಇನ್ನ ಗುರು ಅಂತ ನೋಡಕ್ ಬಂದಾಗ ಗುರು ಇವರ 4, 5 ಮತ್ತೆ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾರೆ. ಸೊ 4ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದ್ದಾಗ ಇವ್ರೇನಾದ್ರು ಮನೆ ತಗೊಳ್ಳೋಂತ ಪ್ಲಾನಿಂಗ್ಸ್ ಇದ್ರೆ, ಸೈಟ್ ತಗೊಳ್ಳೋ ಪ್ಲಾನಿಂಗ್ಸ್ ಇದ್ರೆ, ಕಾರ್ ತಗೋಬೇಕು ಅಂತ ಪ್ಲಾನಿಂಗ್ಸ್ ಇರೋದು ಎಲ್ಲದಕ್ಕೂ ಕೂಡ ಗುರು ಅನುಗ್ರಹ ಇರುತ್ತೆ. ತಾಯಿಯ ಆರೋಗ್ಯದಲ್ಲೂ ಕೂಡ ಅವ್ರಿಗೆ ಉತ್ತಮ ಆಗ್ತಾ, ಏನಾದ್ರು ನೆಗೆಟಿವಿಟಿ ಇತ್ತು, ಅವ್ರಿಗೆ ಮೊದ್ಲೇ ಹೆಲ್ತ್ ಇಶ್ಯೂಸ್ ಇತ್ತು ಅಂದ್ರೆ ಅದು ಸರಿ ಹೋಗ್ತಾ ಇರುತ್ತೆ. ಇನ್ನು 5ನೇ ಸ್ಥಾನಕ್ಕೆ ಬಂದಾಗ ಅವ್ರಿಗೆ ಗುರುಬಲ ಕೂಡ ಬರುತ್ತೆ. ಯಾರಿಗೆಲ್ಲ ಮದುವೆ ಯೋಗ ಕೂಡ ಬಂದಿಲ್ಲ ಅವ್ರಿಗೆಲ್ಲಾನು ಕೂಡ ಕಂಕಣ ಬಲ ಕೂಡ ಬರೋ ಟೈಮ್ ಆಗಿರುತ್ತೆ. ಮಕ್ಕಳಿಂದ ಅವ್ರಿಗೆ ಖುಷಿ ಸಿಗುತ್ತೆ, ಮಕ್ಕಳಿಂದ ಗೌರವ ಸಿಗುತ್ತೆ, ಮಕ್ಳೇನೋ ಒಂದ್ರಲ್ಲಿ ಇಂಪ್ರೂವ್ಮೆಂಟ್ ಆಗ್ತಿದ್ದಾರೆ ಅಂತ ಕೇಳಿ ಇವ್ರಿಗೆ ಮನ್ಸಿಗೆ ಇವ್ರ ತಂದೆ ತಾಯಿ ಅಂತ ಹೊಗಳ್ತಾರೆ ಜನ. ಸೊ ಅದೆಲ್ಲ ಖುಷಿ ಪಡುವಂತ ವಿಷಯ. ಯಾರೆಲ್ಲ ಪ್ರೇಮಿಗಳಿದ್ದಾರೆ ಅವ್ರ ಮಧ್ಯದಲ್ಲಿ ಒಂದೊಳ್ಳೆ ಗೌರವ ಜಾಸ್ತಿ ಆಗುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಇನ್ನ 6ನೇ ಮನೆಗೆ ಗುರು ಬಂದಾಗ ಅದೊಂದು ಚಾಲೆಂಜಿಂಗ್ ಟೈಮ್ ಅಂತ ಹೇಳ್ಬೋದು. ಅಂದ್ರೆ ಕೋರ್ಟು ಕೇಸಲ್ಲಿ ಇವ್ರಿಗೆ ಜಯ ಆಗುವಂಥದ್ದು, ಇವ್ರಿಗೆ ಯಾರನ್ನ ಶತ್ರುಗಳಿದ್ರೆ ಅವ್ರ ಮುಂದೆ ಇವ್ರಿಗೆ ಗೆಲುವಾಗತ್ತೆ. ಆಮೇಲೆ ಶತ್ರುಗಳ ಕಾಟನೂ ಇದ್ದೇ ಇರುತ್ತೆ, ಏನಾದ್ರು ಕಿವಿಗೆ ಬೀಳ್ತಾನೆ ಇರುತ್ತೆ ಅವ್ರ ಬಗ್ಗೆ, ಬಟ್ ಇವರೇ ಗೆಲ್ತಾರೆ ಅವ್ರ ಮುಂದೆ. ಬಿದ್ರು ಕೂಡ ನೆಗ್ಲೆಕ್ಟ್ ಮಾಡೋದು ತುಂಬಾ ಒಳ್ಳೇದು. ಬಿಕಾಸ್ ಗೆಲುವು ಇವ್ರಿಗೆ ಆಗೋದ್ರಿಂದ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಲ್ವಾ. ಇನ್ನ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಅಲ್ಲಿ ಮುಂದಿರ್ತಾರೆ. ಯಾರೆಲ್ಲ ಉದ್ಯೋಗಸ್ಥರಿರ್ತಾರೆ, ಉದ್ಯೋಗಸ್ಥರಿಗೆ ಕೂಡ ಪ್ರಮೋಷನ್ ಸಿಗೋದು, ಮತ್ತೆ ಏನಾದ್ರು ಅವ್ರಿಗೆ ಮಾಡ್ತಿರೋ ಕೆಲ್ಸನ ಗುರುತಿಸುವಂತದ್ದು, ಇವ್ರಿಗೆ ಅಲ್ಲೂ ಕೂಡ ಏನು ಸುತ್ತಮುತ್ತ ಪ್ರೆಷರ್ ಇದ್ರು ಕೂಡ ಚಾಲೆಂಜಿಂಗ್ ನ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಅದನ್ನ ಮಾಡಿ ತೋರಿಸಿ ಇವ್ರಿಗೆ ಎಲ್ಲಾರ ಮುಂದೆ ಯಾರನ್ನ ತೆಗಿಳ್ತಿರ್ತಾರೆ ಇವ್ರನ್ನ ಅವ್ರ ಮುಂದೆ ಉಗುಳಿಸ್ಕೊಳ್ಳೋ ಚಾನ್ಸ್ ಕೂಡ ಸಿಕ್ಕತ್ತೆ. ಸಾಲ ತೀರ್ಸಕ್ ಅವಕಾಶ ಸಿಕ್ಕತ್ತೆ.
ಮತ್ತೆ ಇವ್ರೇನಾದ್ರು ಬ್ಯಾಂಕಲ್ಲಿ ಲೋನ್ ಅಪ್ಲೈ ಏನಾದ್ರು ಮಾಡಿದ್ರೆ ಅದು ಇವ್ರಿಗೆ ಸ್ಯಾಂಕ್ಷನ್ ಆಗುತ್ತೆ. ಹೆಲ್ತ್ ಇಶ್ಯೂಸ್ ಸ್ವಲ್ಪ ಬರುತ್ತೆ, ಅಂದ್ರೆ ಶುಗರ್ ಆಗ್ಬೋದು, BP ಆಗ್ಬೋದು, ಬರೋ ಚಾನ್ಸಸ್ ಇರುತ್ತೆ, ಅಥವಾ ಇದ್ರೆ ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಕಡೆ ಸ್ವಲ್ಪ ನೋಡ್ಕೊಬೇಕು. ಇನ್ನು ಅದೇ ಜಾಗದಲ್ಲಿ ಕೇತುವಿನ ಸಂಚಾರ ಕೂಡ, ಅದೇ 6ನೇ ಮೇಲೆ ಕೇತು ಸಂಚಾರನೂ ಇರೋದ್ರಿಂದ ಇವ್ರಿಗೆ ಸ್ವಲ್ಪ ಬಾಯಲ್ಲಿ ಹುಣ್ಣಾಗೋದು, ಉಳ್ಕಲಾಗೋದು, ಗಂಟ್ಲೆ ನೋವು ಬರುವಂತದ್ದು, ಮುಖದಲ್ಲಿ ಏನಾದ್ರು ಸ್ವಲ್ಪ ಮೊಡವೆಗಳು ಬರೋದು, ಇದೆಲ್ಲಾನು ಇವಾಗ ಆಲ್ರೆಡಿ ಅವ್ರಿಗೆ ಆಗ್ತಾ ಇರುತ್ತೆ. ಈ ವರ್ಷ ಡಿಸೆಂಬರ್ ತನಕನೂ ಕೇತು ಅದೇ ಜಾಗದಲ್ಲಿ ಇರೋದ್ರಿಂದ ಅದು ಕೂಡ ಸ್ವಲ್ಪ ಸ್ವಲ್ಪ ಅವ್ರಿಗೆ ಆಗ್ತಾ ಇರುತ್ತೆ. ಆಮೇಲೆ ಇದು ಆಲ್ರೆಡಿ ಅವ್ರಿಗೆ ಕೋರ್ಟ್ ಕೇಸ್ಗಳಲ್ಲಿ ಜಯ ಆಗ್ತಿರೋದು, ಇದೆಲ್ಲ ಕೇತು ಇರೋದ್ರಿಂದ ಇದೆಲ್ಲಾನು ಏನ್ ಉದ್ಯೋಗದ ಬಗ್ಗೆ ಏನ್ ಗುರು ಬಂದಾಗ ಆಗುತ್ತೆ ಅದೆಲ್ಲಾನು ಆಗ್ತಾ ಇರುತ್ತೆ. ಕೇತುವಿಂದ ಏನಾಗುತ್ತೆ ಅಂದ್ರೆ ಮಿಕ್ಸ್ ಆಗುತ್ತೆ, ನೆಗೆಟಿವ್ ಪಾಸಿಟಿವ್ ಎರಡೂ ಮಿಕ್ಸ್ ಆಗುತ್ತೆ. ಈ ಕಡೆ ನೆಗೆಟಿವ್ ಅಂದ್ರೆ ಸುತ್ತದ ಕೆಲ್ಸದಲ್ಲಿ ಹೋಗ್ತಿರೋರಿಗೆ ಸುತ್ತಮುತ್ತದವರಿಂದ, ಅವರ ಕೊಲೀಗ್ಸ್ ಇಂದಾನೆ ಪ್ರಾಬ್ಲಮ್ಸ್ ಆಗೋದು, ಚಾಡಿ ಮಾತುಗಳು ಕೇಳೋದು, ಬಾಸ್ ಇಂದ ಬೈಸ್ಕೊಳ್ಳೋದು ಆಗ್ತಿರುತ್ತೆ. ಅವರೇ ತಿರ್ಗಾ ಹೊಗಳೋದು, ಇವ್ರನ್ನ ಪ್ರಶಂಸೆ ಸಿಗೋದು, ಇವ್ರ ಮಳೆ ಏನೋ ಕೆಲಸ ಮಾಡ್ತಿದ್ಯಪ್ಪ ಪರವಾಗಿಲ್ಲ ಚೆನ್ನಾಗಿ ಮಾಡಿ ಅಂತ ಹೊಗಳಿಸ್ಕೊಳ್ಳೋದು, ಇದನ್ನು ಕೂಡ ಆಗ್ತಾ ಇರುತ್ತೆ. ಎರಡು ಮಿಕ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದಿಷ್ಟು ಏನು ಇವರ ಭವಿಷ್ಯ ಆಗಿರುತ್ತೆ. ಅದು ಮೀನ ರಾಶಿಯವರ ಒಂದು 2026 ಆಗಿರುತ್ತೆ. ಇನ್ನ ಬೇರೆ ಬೇರೆ ಗ್ರಹಗಳ ಚೇಂಜಸ್ ಇಂದ ಅದು ಕೂಡ ಒಟ್ಟು ನೋಡಕ್ ಹೋದ್ರೆ ಆಕ್ಚುಲಿ ಇವರು ಫಸ್ಟ್ ಎಲ್ಲ ಅನ್ಭೋಗಿಸಿದ ಕಷ್ಟಗಳನ್ನ ನೋಡಕ್ ಹೋದ್ರೆ ಮೀನ ರಾಶಿಯವರಿಗೆ ಇದು ಖಂಡಿತವಾಗ್ಲೂ ಒಂದು ಒಳ್ಳೆ ಟೈಮ್. ಆದ್ರೆ ಸ್ವಲ್ಪ ಲೇಸಿನೆಸ್ ನ ಬಿಟ್ಟು ನೀವು ವರ್ಕ್ ಮಾಡ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ಇವ್ರಿಗೆ ಒಳ್ಳೇದಾಗತ್ತೆ. ಅಂದ್ರೆ ಇದು ಮೀನ ರಾಶಿಯವ್ರಿಗೆ ಕೆಲವೊಂದಿಷ್ಟು ಅಂದ್ರೆ ಒಂದು ಮಿಶ್ರ ಫಲ ಅಂತಾನೆ ಇವ್ರಿಗೆ ಹೇಳ್ಬೋದು. ಸೊ ಅದ್ರಲ್ಲಿ ಇವ್ರಿಗೆ ಏನಾದ್ರು ಸಮಸ್ಯೆಗಳು ಅಂತ ಕೆಲವೊಂದು ಸಮಸ್ಯೆಗಳು ಅಂತ ಹೇಳಿದ್ರಿ. ಸೊ ಅದನ್ನ ನಿವಾರಣೆ ಮಾಡ್ಬೇಕಂದ್ರೆ ಯಾವ ರೀತಿ ಒಂದು ಪರಿಹಾರ ಅಂದ್ರೆ ಮೇಡಮ್ ಇವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುತ್ತೆ. ಒಂಚೂರು ಶನಿನೂ ಲಗ್ನದಲ್ಲೇ ಇರೋದ್ರಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್, ಸ್ವಲ್ಪ ಲೇಸಿ ಫೀಲ್ ಆಗ್ತಾರೆ. ನಾನು ಆಗ್ಲೇ ಹೇಳ್ದಂಗೆ ಇವರು ಪ್ರತಿ ಶನಿವಾರ ದಿವಸ ಸ್ವಲ್ಪ ಅಭ್ಯಂಜನ ಸ್ನಾನ ಮಾಡ್ಬೇಕಂದ್ರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಬೇಕು. ಆಮೇಲೆ ಸ್ವಲ್ಪ ಇವ್ರ ಮನೇಲಿ ಏನಾದ್ರು ಡಸ್ಟ್ ಗಳಿತ್ತು ಅಂದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಈಚೆ ಬಿಸಾಕೋದು, ಬೇಡದಿರೋ ಬಟ್ಟೆಗಳನ್ನ ಅವತ್ತು ಈಚೆ ಕಡೆಗೆ ಬಿಸಾಕುವಂಥದ್ದು, ಬೇಡದಿರೋ ಯಾವುದೇ ವಸ್ತುನ ಈಚೆ ಅವತ್ತು ಬಿಸಾಕೋದು. ಟಾಯ್ಲೆಟ್ ಮುಖ್ಯವಾಗಿ ಶನಿವಾರ ಸಹ ಟಾಯ್ಲೆಟ್ ನ ಕ್ಲೀನ್ ಮಾಡ್ಕೋಬೇಕು. ಶನಿ ದೋಷ ಪರಿಹಾರ ಆಗುತ್ತೆ, ನೆಗೆಟಿವಿಟಿ ಮನೆಯಿಂದ ಈಚೆ ಕಡೆಗೆ ಹೋಗುತ್ತೆ. ಸೊ ಅದನ್ನೆಲ್ಲ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಇವ್ರು ಒಂಚೂರು ದಾನ ಧರ್ಮ ಮಾಡುದು, ಕೆಟ್ಟ ಮಾತುಗಳನ್ನ ಜಾಸ್ತಿ ಆಡಬಾರ್ದು. ಅವ್ರು ಕೆಟ್ಟತನದಲ್ಲಿ ಇದಾರೆ ಅಂದಾಗ ಅವ್ರ ಜೊತೆ ಸೇರ್ಬೇಡಿ, ಬ್ಯಾಡ್ ಹ್ಯಾಬಿಟ್ಸ್ ನ ಕಲ್ತ್ಕೊಳಕ್ ಹೋಗ್ಬೇಡಿ. ಎಷ್ಟು ಶಿಸ್ತು ನೀತಿ ನಿಯತ್ತಾಗಿರ್ತಿರೋ, ನೀವು ಮಾಡ್ತಿರೋ ಕೆಲಸದಲ್ಲಿ ಹಾನೆಸ್ಟ್ ಆಗಿರ್ತಿರೋ, ನಿಮ್ ಕೆಳಗಡೆ ಕೆಲಸ ಮಾಡೋರ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂತಿರೋ, ಅಷ್ಟು ಶನಿಗ್ರಹದ ಅನುಗ್ರಹ ಆಗುತ್ತೆ. ನೀವು ದೇವಸ್ಥಾನಕ್ಕೆ ಹೋಗ್ಬೇಕು, ಅಭಿಷೇಕ ಮಾಡಿಸ್ಬೇಕು ಅನ್ನೋದೇನಿಲ್ಲ. ನೀವ್ ಇದನ್ನೆಲ್ಲ ಮಾಡಿದ್ರೆ ಸಾಕು, ಅಷ್ಟು ಒಳ್ಳೇದಾಗತ್ತೆ. ಇನ್ನ ಗುರುಗೆ ಅಂತ ಬಂದಾಗ ಇವರು ಸ್ವಲ್ಪ ಏನು ಸ್ಟಡಿ ಮೆಟೀರಿಯಲ್ಸ್ ನ ದಾನ ಮಾಡೋದು, ಒಳ್ಳೆ ಪ್ಲೇಸ್ಮೆಂಟ್ ಎಲ್ಲ ಇದಾನೆ, ದಾನ ಮಾಡ್ಬೇಕು ಅನ್ನೋದಕ್ಕೂ ಜಾಸ್ತಿ ಇವರೇ ಇಂಟೇಕ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಬಟ್ ಎಜುಕೇಶನ್ ಕೊಡಿಸಿ, ಒಳ್ಳೇದಾಗತ್ತೆ. ನಿಮ್ಗೆ ಇನ್ನೂ ನಿಮ್ಮ ಮನೇಲಿ ಮಕ್ಳಿಗೂ ಕೂಡ ಅಭಿವೃದ್ಧಿ ಆಗತ್ತೆ. ಮತ್ತೆ ಕಡಲೆಕಾಳನ್ನ ಮಾಡ್ಕೊಂಡು ತಿನ್ನೋದು, ಅಥವಾ ಯೆಲ್ಲೋ ಕಲರ್ ಬಟ್ಟೆನ ಬಳಸುವಂಥದ್ದು, ಅಥವಾ ಇದು ಏನು ಹಳದಿ ಕಲರ್ ಸ್ವೀಟ್ ನ ದಾನ ಮಾಡೋದು, ಇದೆಲ್ಲಾನು ಮಾಡ್ಬೋದು. ಇನ್ನ ಗಣಪತಿ ದೇವಸ್ಥಾನಕ್ಕೆ ಹೋಗೋದು, ಗಣಪತಿ ಧ್ಯಾನ ಮಾಡೋದು, 21 ಗರಿಕೆ ಹುಲ್ನ ಗಣಪತಿ ಕೊಡುವಂಥದ್ದು, ಅಥವಾ ಏನಾದ್ರು ನಿಮ್ಗೆ ಎಕ್ಕದ ಗಿಡ ಸಿಕ್ಕಿರೋದ್ರು, ಬಿಳಿ ಎಕ್ಕದ ಗಿಡ ಸಿಕ್ಕಿದ್ರೆ ಅಲ್ಲಿ ಕುತ್ಕೊಂಡು ಸ್ವಲ್ಪ ಧ್ಯಾನ ಮಾಡೋದು, ಅದಕ್ಕೆ ಸುತ್ತ ಹಾಕೋದು, ಇದನ್ನು ಕೂಡ ಮಾಡ್ಬೋದು. ರಾಹು ಅನುಗ್ರಹಕ್ಕೋಸ್ಕರ ಇವರು ಸ್ವಲ್ಪ ದುರ್ಗಾದೇವಿ ಆರಾಧನೆ ಜಾಸ್ತಿ ಮಾಡುವಂಥದ್ದು, ದುರ್ಗಾ ಸಪ್ತಶತಿ ಕೇಳೋದು, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ರಾಹುವಿನ ಅನುಗ್ರಹ ಇವರಿಗೆ ತುಂಬಾ ಚೆನ್ನಾಗಾಗತ್ತೆ. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರೇ, 2026 ದ್ವಾದಶ ರಾಶಿಗಳ ಒಂದು ವರ್ಷ ಭವಿಷ್ಯ ಹೇಗಿತ್ತು.